ಮಚ್. ನೀವು ನಮ್ಮ ಇನ್ಸ್ಟಾಗ್ರಾಮ್ ಕಮೆಂಟ್ ಅಲ್ಲಿ ನೋಡಿರ್ಬೋದು, ನಿಮ್ಮಲ್ಲಿ ಸರಿ ಇಲ್ಲ ಅಂತ ಅಂತಿದ್ರು. ಹಾ ನಿಜ, ಒಂದ್ ಸರಿ ಇಲ್ಲ. ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಯಾರಪ್ಪ ಬೆಸ್ಟ್ ಕ್ಲಿನಿಕ್ ಅಂತ ಅಂದಾಗ ನನಗೆ ಒಂದು ಸಿಕ್ತು, ಬರೀ ತೋರಿಸ್ತೇವೆ. ನಾವಿವತ್ತು ರಾಮನ್ಕೋ ಸರ್ಕಲ್ ಇರೋ ವರಸಿದ್ಧಿ ವಿನಾಯಕ ದೇವಸ್ಥಾನದ ಹತ್ರ ಅಲ್ಲಿ ಐ ಸೆಂಟರ್ ಇದೆಯಲ್ಲ, ಅಲ್ಲಿ ಕ್ರಾಸ್ ತಿರ್ಕೊಂಡು ಎಲ್ಲಿಗಪ್ಪ ಹಿಂಗೆ ಈಟಾಗಿ ಹೋಗ್ತಿದೀವಿ ಅಂತ ಕನ್ಫ್ಯೂಸ್ ಆದ್ರ ಆಗಕ್ಕೆ ಹೋಗ್ಬಿಡ್ರಿ. ಯಾಕಂತಂದ್ರೆ ನಾವಿವತ್ತು ಓಮ್ ಡೆಂಟಲ್ ಕೇರಿಗೆ ಬಂದಿದ್ವಿ. ಯಾಕಪ್ಪ ಅಂತಂದ್ರೆ ನಾನಿವತ್ತು ಬಂದಿದ್ದು ಓಮ್ ಡೆಂಟಲ್ ಕ್ಲಿನಿಕ್ ಅಂತ. ದಾವಣಗೆರೆಯಲ್ಲಿ ಅಷ್ಟೊಂದು ಡೆಂಟಲ್ ಕ್ಲಿನಿಕ್ ಇದೆ, ನೀವ್ ಯಾಕೆ ಇದನ್ನೇ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳ್ತೀರಾ? ನಿಮ್ ತಲೆಯಲ್ಲಿ ಈ ಪ್ರಶ್ನೆ ಬಂದಿರಲೇಬೇಕು. ನಾನು ಒಳ ಹೋದ ತಕ್ಷಣ ಈ ಸರ್ಟಿಫಿಕೇಟ್ ಸುರಿಮಳೆ ನೋಡಿದ್ರೆ ಗೊತ್ತಾಗ್ಬೋದು ಡಾಕ್ಟರ್ಗಳು ಎಷ್ಟು ಸರ್ಟಿಫೈಡ್ ಇದ್ದಾರೆ ಅಂತ. ಇಲ್ಲಿರೋ ಇಬ್ರು ಡಾಕ್ಟರ್ಸ್ ಕೂಡ ಜಯೇಶ್ ಕುಮಾರ್ ಜೈನ್, ಛಾಯಾ ಜೈನ್ ಅವರು ಇಬ್ರು ಕೂಡ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಚೆನ್ನೈಯಿಂದ ಸರ್ಟಿಫೈಡ್ ಆಗಿದ್ದಾರೆ. ಮತ್ತೆ ಇದರಲ್ಲಿ ಜಯೇಶ್ ಕುಮಾರ್ ಜೈನ್ ಅವರು MDS ಪ್ರೋಸ್ಟೋಡಾಂಟಿಸ್ಟ್ ಒಳಗೆ ಗೋಲ್ಡ್ ಮೆಡಲಿಸ್ಟ್. ಮತ್ತೆ ಇವರಿಗೆ ಫ್ಯಾಮ್ ಡೆಂಟ್ ನ್ಯಾಷನಲ್ ಲೆವೆಲ್ ಡೆಂಟಿಸ್ಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಮತ್ತೆ ಇಬ್ರು ಕೂಡ ಸ್ಪೆಷಲೈಸ್ಡ್ ಸರ್ಟಿಫೈಡ್ ಇಂಪ್ಲಾಂಟೋಲಜಿಸ್ಟ್. ಮತ್ತೆ ನಮ್ಮ ಛಾಯಾ ಜೈನ್ ಅವರು ಕೂಡ ಸರ್ಟಿಫೈಡ್ ಅಡ್ವಾನ್ಸ್ ಇಂಪ್ಲಾಂಟೋಲಜಿಸ್ಟ್ ಕೂಡ. ಸೊ ಇಷ್ಟೊಂದೆಲ್ಲ ಫ್ಯೂಚರ್ಸ್ ಇದೆ ಅಂದ್ರೆ ನಾನು ಯಾಕೆ ಹೋಗ್ಬಾರ್ದು ಹೇಳಿ. ನಾನು ಕೂಡ ಕನ್ಸಲ್ಟ್ ಮಾಡಿದಾಗ ಕ್ಲೀನ್ ಯಾವ ತರ ಇರ್ತದೆ ಅಂತ ಎಲ್ಲ ಕ್ಲೀನ್ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ಫುಲ್ ಭಯ ಆಗ್ತೈತಿ, ಯಾವ ತರ ಅಂತ ನೋಡೋಣ ಅಂತ ಅನಿಸ್ತು. ಬರೀ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮೈಕ್ರೋಸ್ಕೋಪಿಕ್ ಅಸಿಸ್ಟೆಡ್ ಟ್ರೀಟ್ಮೆಂಟ್ ನಡೀತಿತ್ತು. ಅದು ಕೂಡ ಮೈಕ್ರೋಸ್ಕೋಪ್ ಅಲ್ಲಿ ಮಾಡ್ತಿರೋದ್ರಿಂದ ತುಂಬಾ ಅಕ್ಯುರೇಟ್ ಆಗಿತ್ತು ಮತ್ತೆ ಯೂನಿಕ್ ಆಗಿತ್ತು ಅಂತ ಅನ್ಕೊಳ್ರಿ. ಮತ್ತೆ ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂತಂದ್ರೆ ಇವರು ಛಾಯಾ ಜೈನ್ ಅವರು ಸ್ಪೆಷಲಿಸ್ಟ್ ಇನ್ ಇಂಪ್ಲಾಂಟೋಲಜಿಸ್ಟ್ ಆಗಿರೋದ್ರಿಂದ ಮಸ್ತ್ ಟೀತ್ ಇಂಪ್ಲಾಂಟ್ ಮಾಡ್ಕೊಡ್ತಾರೆ ನೋಡ್ರಿ. ಮತ್ತೆ ಏನು ಪೈನ್ ಇಲ್ದಂಗ್ ಮಾಡಕ್ಕೆ ಎಲೆಕ್ಟ್ರಿಕ್ ಅನೆಸ್ಥೇಷಿಯಾ ಕೂಡ ಇದೆ. ಮತ್ತೆ ನಾವು ಹೋಗಿದ್ ನೆಕ್ಸ್ಟ್ ಇಂಪ್ಲಾಂಟ್ ಸ್ಟುಡಿಯೋ ಅಂತ. ಯಾವ ಡೆಂಟಲ್ ಕ್ಲಿನಿಕ್ ಅಲ್ಲೂ ಕೂಡ ಈ ತರ ನೋಡಿರ್ಲಿಲ್ಲ. ಇದು ಮೈಕ್ರೋ ಎಕ್ಸ್ರೇ ಅಂತ. ಇಲ್ಲಿ ಗನ್ ತರ ಕಾಣಿಸ್ತಿದೆಯಲ್ಲ, ಇದನ್ನ ಮೌತ್ ಒಳಗಿಟ್ರು ಅಂತಂದ್ರೆ ಮೈಕ್ರೋ ಎಕ್ಸ್ರೇ ಹಂಗೆ ತಕ್ಷಣ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡ್ರಿ. ಎಲ್ಲಾ ಚೇರ್ ಹತ್ರ ಹೋಗಿ ನೋಡಿದ್ರು ಇದೇನೋ ಸೀಲ್ಡ್ ಪ್ಯಾಕ್ ಸಿಕ್ತಿತ್ತು ಈ ತರ ಅಕ್ವಿಪ್ಮೆಂಟ್ಸ್. ಏನ್ ಮೇಡಮ್ ಪ್ರತಿ ಸಲ ಅಕ್ವಿಪ್ಮೆಂಟ್ಸ್ ಹೊಸ ತರ್ತೀರಾ ಅಂತ ಕೇಳಿದೆ. ಇಲ್ಲ ನಾವು ಪ್ರತಿ ಸಲಿನೂ ಎಲೆಕ್ಟ್ರಿಕ್ ಆಟೋಕ್ಲೇವ್ ಸ್ಟೆರಿಲೈಸರ್ ಅಲ್ಲಿ ಸ್ಟೆರಿಲೈಸ್ ಮಾಡಿ ಇನ್ನೊಬ್ರು ಪೇಷಂಟ್ ಯೂಸ್ ಮಾಡೋದು ಅಂತ ಹೇಳಿದ್ರು. ವಿತ್ ಸೀಲ್ಡ್ ಪ್ಯಾಕ್ ಯೂಸ್ ಮಾಡ್ತಾರಂತೆ. ನಿಮ್ಮ ಎದುರಿಗೇನೆ ಸೀಲ್ಡ್ ಪ್ಯಾಕ್ ಓಪನ್ ಆಗ್ತದೆ. ಸೊ ಇಲ್ಲಂತೂ ಹೈಜೀನಿಕ್ ಏಕ್ ನಂಬರ್ ಅಂತ ಅನ್ಕೊಂಡ್ಬಿಡ್ರಿ. ಅದ್ರ ಬಗ್ಗೆ ಇನ್ನೊಂದು ಡೌಟ್ ಬೇಡ. ನೆಕ್ಸ್ಟ್ ಇನ್ನೊಂದು ಕನ್ಸಲ್ಟಿಂಗ್ ರೂಮಿಗೆ ಹೋದಾಗ ನೋಡಿದ್ರೆ ಅಲ್ಲಿ ಡಾಕ್ಟರ್ ಜಯೇಶ್ ಜೈನ್ ಅವರು ಪೇಷಂಟ್ ಅನ್ನು ಕನ್ಸಲ್ಟ್ ಮಾಡ್ತಿದ್ರು. ಮತ್ತೆ ನೆಕ್ಸ್ಟ್ ಈ ಕಡೆ ಬಂದೆ ಅಂತಂದ್ರೆ ಇದು ಇಂಟ್ರಾ ಓರಲ್ ಸ್ಕ್ಯಾನರ್ ಅಂತ. ಬಾಯೊಳಗೆ ಇಟ್ಬಿಟ್ರೆ ಫುಲ್ ಎಲ್ಲ ಸ್ಕ್ಯಾನ್ ಮಾಡಿ ಕೊಟ್ಬಿಡುತ್ತೆ. ಮುಂಚೆ ತರ ಕೆಮಿಕಲ್ ಹಾಕಿ ನಿಮ್ ಟೂತ್ ಇಂಪ್ರೆಷನ್ ತಾಣದ್ ಬೇಡ. ಇದು CBCT 2D 3D ಸ್ಕ್ಯಾನಿಂಗ್ ಮಾಡಲ್ ಅಂತ. ಸ್ಕ್ಯಾನಿಂಗ್ 3 ಸೆಕೆಂಡ್ ಆಗಿ ಬಂದ್ಬಿಡುತ್ತೆ ಗುರು, ಎಲ್ಲ ಅಡ್ವಾನ್ಸ್. ಮತ್ತೆ ನಮ್ಮೆಲ್ಲ ಹ್ಯಾಪಿ ಪೇಷಂಟ್ಸ್ ನ ಒಂದ್ ರೌಂಡ್ ಮಾತಾಡಿಸ್ಕೊಂಡೆ. ಮತ್ತೆ ಯಾವ ತರ ಟ್ರೀಟ್ಮೆಂಟ್ ನಡೀತಿದೆ, ನಾನು ನೆಕ್ಸ್ಟ್ ರೆಡಿ ಆಗ್ಬೇಕಲ್ಲ ಅಂತ ನೋಡ್ಕೊಂಡು ನಾನು ಇವತ್ತು ಟ್ರೀಟ್ಮೆಂಟಿಗೆ ಹೋಮ್ ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ದೆ. ಕನ್ಸಲ್ಟ್ ಮಾಡಿದೆ, ಎಲ್ಲ ಮಾಡಿದೆ. ನಂಗೆ ಒಂದೇನಪ್ಪ ಕ್ಯೂರಿಯಸ್ ಇದ್ದಿದ್ದು ಅಂತಂದರೆ, ಆಲ್ರೆಡಿ ಇವರಾಗಲಿ ಇವ್ರ ಹಸ್ಬೆಂಡ್ ಆಗಲಿ ಇಲ್ಲೇ ಬಂದು ಮಾಡಿಸ್ಕೊಂಡು ಹೋಗಿದ್ದಾರಂತೆ ಕರೋನಾ ಟೈಮಿಂದ. ಸೊ ನನಗೆ ಇವ್ರ ರಿವ್ಯೂ ತಗೋಬೇಕು ಅಂತ ತುಂಬ ಕ್ಯೂರಿಯಸ್ ಆಗಿತ್ತು. ಯಾಕಂದರೆ ಜೆನ್ಯೂನ್ ಆಗಿ ಏನಾಯ್ತು ನಾನು ಅದನ್ನು ನಿಮಗೆ ಹೇಳಬೇಕು. ಹಲ್ಲು ಅಂದರೆ ತೋರಿಸ್ಕೊಳ್ಳೋದು ಒಂಥರ ತುಂಬ ಭಯ ಆಯಿತು. ಆ ಛಾಯಾ ಮೇಡಮು ಡಾಕ್ಟ್ರು ಇಬ್ಬರು ತುಂಬ ಸಹನೆಯಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ.